समर्थाय भवनाशाय श्रीशाय गुणराशये विद्याय शुद्धविद्याय मध्वाय च नमो नमः। प्रथमो हनुमन्नाम द्वितीयो भीम एव च पूर्णप्रज्ञः तृतीयस्तु भगवत्कार्यसाधनम् अजाड्यं वाक्पटुत्वं च हनुमस्मरणात् भवेत्। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति ಶ್ರೀ ಗುರುಭ್ಯೋ ನಮಃ. ಇವತ್ತು ವಿಶ್ವಗುರುಗಳಾದಂತಹ ಆನಂದ ಇಲ್ಲಿ ಕೂತು ವೇದಾಂತ ಸಾಮ್ರಾಜ್ಯವನ್ನು ಆಳಿದವರು, ಇಲ್ಲಿ ಕೂತು ತಪಸ್ಸನ್ನು ಮಾಡಿದವರು, ಅವರ ನಂತರ ಅವರ ಶಿಷ್ಯ ಪರಂಪರೆಯಲ್ಲಿ ಸುಮಾರು ಅವರ ಮೂಲಕ 2 ವರ್ಷಗಳ ಪರ್ಯಾಯ ಮಹೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ನಡೆಯಲಿ. ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಶಿರೂರು ಮಠದ ಪರ್ಯಾಯ ಅಂದರೆ ಅದು ಅನ್ನವಿಠಲನ ಪರ್ಯಾಯ ಎಂಬುದಾಗಿ ಪ್ರಸಿದ್ಧವಾಗಿದೆ. ಶ್ರೀ ಲಕ್ಷ್ಮೀವರ ತೀರ್ಥರ ಕಾಲದಲ್ಲಿಯೂ ಕೂಡ ವಿಶೇಷವಾದ ಅನ್ನದಾನ ನಡೆದದ್ದನ್ನು ನಾವೆಲ್ಲ ಕೇಳಿದ್ದೇವೆ. ಅದರಂತೆ ಶ್ರೀ ವೇದವರ್ಧನ ತೀರ್ಥರ ನೇತೃತ್ವದಲ್ಲಿ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಅನ್ನದಾನ ನಡೆಯಲಿ, ಜ್ಞಾನದಾನ ನಡೆಯಲಿ. ಶ್ರೀ ಕೃಷ್ಣ ಮಠದ ಈ ಕ್ಷೇತ್ರ ಇವತ್ತಿನ ಈ ಒಂದು ಸಂದರ್ಭದಲ್ಲಿ ಮೈಸೂರು ಮಹಾರಾಜರ ಒಂದು ಉಪಸ್ಥಿತಿ, ಇದು ಸಿಂಹಾಸನದಲ್ಲಿ ಏರತಕ್ಕಂಥ ಈ ಸಂದರ್ಭದಲ್ಲಿ ರಾಜರುಗಳು ಉಪಸ್ಥಿತರಿದ್ದು ಈ ಒಂದು ಅತ್ಯಂತ ಐತಿಹಾಸಿಕವಾದಂತಹ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದದ್ದು ಅತ್ಯಂತ ಅರ್ಥಪೂರ್ಣವಾಗಿ ನಾವು ಶ್ರೀಕೃಷ್ಣನ ಸೇವೆಯನ್ನು ಅವರ ಪರಂಪರೆಯವರು ಬಹಳ ಹಿಂದಿನಿಂದಲೂ ಕೂಡ ಮಾಡಿಕೊಂಡು ಬಂದವರು. ಕೃಷ್ಣನಿಗೆ ರತ್ನ ಕವಚವನ್ನು ಮೈಸೂರು ಮಹಾರಾಜರು ಅವರು ಸಮರ್ಪಣೆ ಮಾಡಿದ್ದಾರೆ ಅಂತ ಒಡೆಯರವರು. ಅದೇ ರೀತಿ
ಚಾಮರಾಜರು ಸಮರ್ಪಣೆ ಮಾಡಿದ್ದಾರೆ. ಇದು ಅವರ ನೇತೃತ್ವದಲ್ಲಿ ಕೃಷ್ಣನ ಸೇವೆ ವಿಶೇಷವಾಗಿ ನಡೆಯಲಿ ಅಂತ ಹೇಳಿ ಈ ಒಂದು ಪ್ರಾರ್ಥನೆಯನ್ನು ಕೃಷ್ಣನಲ್ಲಿ ನಾವು ಮಾಡ್ತಾ ಅವರಿಗೂ ಕೂಡ ನಾವು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸುತ್ತೇವೆ. ಲೋಕ ಕಲ್ಯಾಣಕ್ಕಾಗಿ ಇಲ್ಲಿ ನಡೆಯತಕ್ಕಂಥ ಎಲ್ಲ ಪೂಜಾ ಅದೇ ರೀತಿ ಸೇವೆಗಳು ಎಲ್ಲ ಅದು ಫಲಪ್ರದವಾಗಿ ವಿಶ್ವಕ್ಕೆ ಶಾಂತಿಯಾಗಲಿ, ಸುಭಿಕ್ಷೆಯಾಗಲಿ, ಜಗತ್ತಿನಲ್ಲಿ ಶಾಂತಿ ನೆಲೆಸಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ. ವ್ಯಾಸಾಯ ಪುನರಾಶಾಯ ಈಶಾಯ ಪುನರಾಶಾಯ ವಾದಿರಾಜ ಗುರುನ್ ವಂದೇ ಯಗ್ರೀವದಯಾಶ ಶ್ರೀ ಗುರುಭ್ಯೋ. ಮತ್ತು ಶ್ರೀಪಾದರು ಪರ್ಯಾಯವನ್ನು ಸಮರ್ಥಿಸಿ ಹಸ್ತಾಂತರ ಮಾಡಿದ್ದಾರೆ. ಈಗ ನಾವು 2 ವರ್ಷಗಳ ಕಾಲ ವಿಶೇಷವಾಗಿ ಆ ಕೃಷ್ಣನ ಆರಾಧನೆ ಮಾಡಲಿಕ್ಕಿದ್ದೇವೆ. ಅದಕ್ಕೆ ತಾವೆಲ್ಲರೂ ಸಹಕಾರ ಮಾಡಿ ಆ ಕೃಷ್ಣನ ಆರಾಧನೆ ಬರೀ ನೀರಾಂಜನೆಯ ರೂಪದಲ್ಲಿ ಅಲ್ಲ, ಅವರಿಗೆ ಇಷ್ಟವಾದಂತಹ ಆ ಮಂತ್ರಶಾಸ್ತ್ರದ ಅಭಿವೃದ್ಧಿ, ಅದರ ಅಧ್ಯಯನ, ಅದನ್ನು ನಾವೆಲ್ಲರೂ ಸೇರಿ ಮಾಡುವಂತ ಹೇಳುತ್ತಾ ಎಲ್ಲರಿಗೆ ಪರಮಾತ್ಮನ ವಿಶೇಷ ಅನುಗ್ರಹಗಳು ಅಂತ ಹೇಳುತ್ತಾ ಸರ್ವೇ ಜನ ಸುಖಿನೋ ಭವಂತು, ಸದಾ ಸನ್ಮಂಗಳಾನಿ ಭವಂತು. ಶ್ರೀಕೃಷ್ಣ. ಇದು ಒಂದು ವಿಠ್ಠಲನಿಂದ ಇನ್ನೊಂದು ವಿಠ್ಠಲನಿಗೆ ಹಸ್ತಾಂತರ ಆಗತಕ್ಕಂತಹ ಒಂದು ಅಪೂರ್ವವಾದಂತಹ ಕ್ಷಣ. ನಮ್ಮ ಉಪೇಂದ್ರ ವಿಠ್ಠಲನಿಂದ ವಾಮನ ವಿಠ್ಠಲನಿಗೆ ಇವತ್ತು ಈ ಪರ್ಯಾಯದ ಹಸ್ತಾಂತರ ಆಗಿದೆ. ಉಪೇಂದ್ರ ವಾಮನ ಇಬ್ಬರು ಕೂಡ ಒಂದೇ ಆಗಿದ್ದಾರೆ. ಹಾಗಾಗಿ ಇಡೀ ಅಷ್ಟಮಠಗಳ ಒಂದು ಪರಂಪರೆಯಲ್ಲಿ ವಿಠ್ಠಲನಿಂದ ವಿಠ್ಠಲನಿಗೆ ಏನು ಹಸ್ತಾಂತರ ಆಗ್ತಾ ಇದೆ, ಇದು ಅತ್ಯಂತ ಸುಲಲಿತವಾಗಿ ಆಗ್ತದೆ. ನಾವು ಯಾವಾಗಲೂ ಹೇಳುವುದು ಅದೇ ಬ್ಯಾಂಕಿನಿಂದ ಮತ್ತೊಂದು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡುವುದು ಬಹಳ ಸುಲಭ, ಬೇರೆ ಬ್ಯಾಂಕಿಗೆ ಆದರೆ ಕಷ್ಟ. ಹಾಗಾಗಿ 2 ವಿಠ್ಠಲಂತೆ ಅಕೌಂಟ್. ಹಾಗಾಗಿ ವಿಠ್ಠಲನಿಂದ ವಿಠ್ಠಲ